ನಮಸ್ಕಾರ, ನನ್ನ ಹೆಸರು ಚೇತನ್. ನಾನು ಈ ಅಡಿಕ್ಷನನ್ನು ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅಟ್ ದ ಏಜ್ ಆಫ್ 17. ಇವಾಗ ನನಗೆ 25. ಈ ಅಡಿಕ್ಷನಿಂದ ನಾನು ತುಂಬಾ ಕಳ್ಕೊಂಡಿದ್ದೀನಿ. ಪ್ರೀತಿ, ದುಡ್ಡು, ಮನೇಲಿ ನಂಬಿಕೆ. ಆಚೆ ಕಡೆ ನಾನು ನೋಡಿದ್ರೆ ಎಲ್ಲರೂ ಇವ್ನು ಇಂಥ ಹುಡುಗ ಅಂಥ ಹುಡುಗ ಅಂತ ಹೇಳೋರು. ಸೊ ನಮ್ಮ ಮನೆಯವರು ನನ್ನನ್ನು ಲಾಸ್ಟಾಗಿ ಏನೂ ಮಾಡೋಕ್ಕಾಗ್ದಿರ ಅವ್ರ ಮಾತು ಕೇಳ್ತಾ ಇರಲಿಲ್ಲ. ಕೊನೆಗೆ ನನ್ನ ಫಾರೆಸ್ಟ್ ಸೊಸೈಟಿಗೆ ಸೇರಿಸಿದ್ರು, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ. ಮಗ ಚೇಂಜ್ ಆಗ್ತಾನೇನೋ ಅಂತ ನಂಬಿಕೆಯಲ್ಲಿ ಇಲ್ಲಿ ಬಂದಾದಮೇಲೆ ನನಗೆ ಅರ್ಥ ಆಯಿತು, ಇಲ್ಲಿ ಅಡಿಕ್ಷನ್ನಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಅಡಿಕ್ಷನ್ನು ಯಾವ ಥರ ಕಾಯಿಲೆ, ಯಾವ ಥರ ನಮ್ಮನ್ನು ಸಾಯಿಸುತ್ತೆ, ಒಳಗೇನೆ ನಮಗೆ ಗೊತ್ತಿಲ್ದಿರಂಗೆ ಹೆಂಗೆ ಸಾಯಿಸುತ್ತೆ ಅಂತ. ಮತ್ತು ಈ ಕ್ಲಾಸಲ್ಲಿ ಒಳ್ಳೆ ಫಾರೆಸ್ಟ್ ಸೊಸೈಟಿಯಲ್ಲಿ ಒಳ್ಳೆ ಕೌನ್ಸಿಲರ್ಸ್ ಬರ್ತಾರೆ ಮತ್ತು ಒಳ್ಳೆದಾಗಿ ಹೇಳ್ಕೊಡ್ತಾರೆ. ಈ ಅಡಿಕ್ಷನ್ ಲೈಫಿಂದ ಹೆಂಗೆ ದೂರ ಇರಬೇಕು ಮತ್ತು ಇದರಿಂದ ಹೆಂಗೆ ನೀವು ಜೀವನ ಮುಂದೆ ಸಾಗಿಸ್ಕೊಂಡು ಹೋಗಬೇಕು ಈ ಅಡಿಕ್ಷನ್ನ ಬಿಟ್ಬಿಟ್ಟು. ಮತ್ತು ಒಳ್ಳೆ ಫುಡ್ ಸಿಗುತ್ತೆ ಮತ್ತು ಫಿಸಿಕಲ್ ಎಕ್ಸಸೈಸ್ ಇರುತ್ತೆ. ಎಲ್ಲ ನಮ್ಮನ್ನು ಫಿಸಿಕಲಿ ಸ್ಟ್ರಾಂಗ್ ಮಾಡ್ತಾರೆ, ಮೆಂಟಲಿನೂ ಸ್ಟ್ರಾಂಗ್ ಮಾಡ್ತಾರೆ. ದಯವಿಟ್ಟು ಯಾರಾದರೂ ಅಡಿಕ್ಷನಿಂದ ಬಳಲ್ತಾ ಇದ್ದರೆ ಫಾರೆಸ್ಟ್ ಸೊಸೈಟಿನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.